ಸ್ನೇಹಿತರೆ, ದಾವಣಗೆರೆ ಡಿಸ್ಟಿಕ್ಕಲ್ಲಿ ಬರೋ ಶ್ರೀ ಕೊಣಚಗಲ್ಲು ರಂಗನಾಥ ಸ್ವಾಮಿ ಟೆಂಪಲ್ ನೀವು ನೋಡಿಲ್ಲ ಅಂದರೆ ಒನ್ ಟೈಮ್ ವಿಸಿಟ್ ಮಾಡಿ. ಫ್ಯಾಮಿಲಿಯವ್ರಿಗಂತೂ ಒನ್ ಡೇ ಟ್ರಿಪ್ಪಿಗೆ ಹೇಳಿ ಮಾಡಿಸಿದಂಥ ಜಾಗ. ಇದು ಬೆಟ್ಟದ ಮೇಲಿರೋದು, ಹಾಗೆ ಬೆಟ್ಟದ ಕೆಳಗಡೆಯಿಂದ ಮೆಟ್ಟಲ ಮುಖಾಂತರ ಕೂಡ ಹೋಗ್ಬೋದು. ಫ್ಯಾಮಿಲಿ ಜೊತೆಗೆ ಹೋಗ್ತೀವಂದರೆ ಈ ಮೆಟ್ಟಲ ಜೊತೆಗೇ ಹೋದರೆ ಚೆನ್ನಾಗಿರುತ್ತೆ. ಇಲ್ಲಿ ಹೋಗ್ತಾ ಒಂದು ಕಲ್ಯಾಣಿ ಬರುತ್ತೆ ಸ್ನೇಹಿತರೆ. ಈ ಕಲ್ಯಾಣಿಯ ಇಲ್ಲಿನ ಹಿರಿಕರು ಹೇಳೋ ಒಂದು ಇತಿಹಾಸದ ಪ್ರಕಾರ 1984-85ನೇ ಇಸವಿಯಲ್ಲಿ ಇಲ್ಲಿ ಬರಗಾಲ ಬಂದಾಗ ಈ ಜಗಳೂರಿನ ತಾಲೂಕಿನಲ್ಲಿ ಹೆಚ್ಚಿನ ಜನರು ಇಲ್ಲಿನ ನೀರನ್ನೇ ಬಳಸಿ, ಇಲ್ಲಿ ನೀರು ಯಾವತ್ತೂ ಕೂಡ ಬತ್ತದಿಲ್ಲ ಅಂತಂದೇಳಿ ಇಲ್ಲಿನ ಹಿರಿಕರು ಹೇಳ್ತಾರೆ. ಇಲ್ಲಿನ ನೀರನ್ನು ಬಳಸಿ ಅವರು ಆವಾಗಿನ ಬರಗಾಲವನ್ನು ನೀಗಿಸಿದ್ದಾರೆ. ಹಾಗೆ ಇಲ್ಲಿ ಬರ್ತಾ ದೊಡ್ಡ ಆಲದ ಮರ, ದೇವಸ್ಥಾನಗಳಿದೆ. ಹಾಗೆ ಲಕ್ಕಮ್ಮ ಮತ್ತು ತುಳಸಮ್ಮ ಅನ್ನೋ 2 ದೇವಸ್ಥಾನಗಳಿದ್ದಾವೆ. ದೇವಸ್ಥಾನಗಳನ್ನು ನೋಡ್ತಾ ಪಕ್ಕದಲ್ಲಿ ಬಂದರೆ ಅಲ್ಲಿ ಆಂಜನೇಯ ಸ್ವಾಮಿ ಟೆಂಪಲ್ ಕೂಡ ಇದೆ. ಇದು ಬೆಟ್ಟದ ಮೇಲಿರ್ತಕ್ಕಂತಹ ದೇವಸ್ಥಾನ. ಇಲ್ಲಿನ ಪೂಜಾರು ಹೇಳ್ದಾಗೆ ಶ್ರೀ ರಂಗನಾಥ ಸ್ವಾಮಿನೇ ಈ ಪಾಂಡರಾಪುರದಲ್ಲಿರ್ತಕ್ಕಂತಹ ಶ್ರೀ ಪಾಂಡುರಂಗ ಅಂತಂದೇಳಿ. ಇಲ್ಲಿ ಹೋಗ್ತಿದ್ದಂಗೆ ಒಂದು ಬಸವಣ್ಣನ ಮೂರ್ತಿ ಕಾಣುತ್ತೆ. ಹಾಗೆ ಹೋಗ್ತಾ ಆ ದೇವಸ್ಥಾನದ ಒಳಗಡೆ ಹೋಗ್ತೇವೆ. ಒಳಗಡೆ ನೋಡೋಣ ಬನ್ನಿ. ದೇವಸ್ಥಾನದ ಒಳಗಡೆ ಫ್ಯಾಮಿಲಿಗೆ ಅಂತೂ ಹೇಳಿ ಮಾಡಿಸಿದಂಥ ಜಾಗ. ಇಲ್ಲೇನು ನೋಡ್ತಾ ಇದ್ರೆ ಇದು ಆಂಜನೇಯನ ದೇವಸ್ಥಾನ ಮೇಲೆ ಬೆಟ್ಟದ ಮೇಲಿರೋದು. ಹಾಗೆ ಇದು ದೀಪಾಲೆ ಕಂಬ ಅಂತೀವಿ. ದೇವಸ್ಥಾನದ ಮುಂಭಾಗ ಇರ್ತಕ್ಕಂಥದ್ದು. ಇದು ಆವಾಗಿನ ಕಾಲದಲ್ಲೇ ಮಾಡಿರ್ತಕ್ಕಂಥದ್ದು. ಸ್ನೇಹಿತರೆ, ಇದು ಚಿತ್ರದುರ್ಗದ ಮದಕರಿ ನಾಯಕ ಆಳ್ವಿಕೆಯಲ್ಲಿ ಕಟ್ಟಿದಂತಹ ದೇವಸ್ಥಾನ. ಇಲ್ಲಿ ಶ್ರೀ ರಂಗನಾಥ ಸ್ವಾಮಿ ಅಥವಾ ಈ ಪಂಡರಾಪುರದಲ್ಲೇನಿದೆಯಲ್ವ, ವಿಠ್ಠಲನೇ ಇಲ್ಲಿ ನೆಲೆಸಿರೋದು ಅಂತಂದೇಳಿ ಇಲ್ಲಿನ ಜನರ ನಂಬಿಕೆ. ಹಾಗೆ ಇಲ್ಲಿ ಕಲ್ಲಿನಲ್ಲೇ ಒಡಮೂಡಿರ್ತಕ್ಕಂತಹ ದೇವಸ್ಥಾನನ ನೀವಿಲ್ಲಿ ನೋಡ್ಬೋದು. ದೇವರನ್ನು ಕಣ್ತುಂಬಿಕೊಳ್ಳೋಣ ಬನ್ನಿ. ದಿನನಿತ್ಯ ಶ್ರೀ ರಂಗನಾಥ ಸ್ವಾಮಿಗೆ ಹೂವಿನ ಅಲಂಕಾರ, ಹವನಗಳು ನಡೆಯುತ್ತೆ. ಸ್ನೇಹಿತರೆ, 8 ವರ್ಷದ ಹಿಂದೆ ಇದರ ಕಿರೀಟ ಮತ್ತು ಹಿಂದೆ ನಾಗರ ಹೆಡೆ ಏನಿರುತ್ತೆ ಅದು ಕಳ್ಳತನ ಆಗಿರುತ್ತೆ. ಕಳ್ಳತನ ಆಗಿ 1 ತಿಂಗಳಿಗೆ ಕಳ್ಳರು ಏನು ಕಳ್ಳತನ ಮಾಡ್ಕೊಂಡಿದ್ರಲ್ಲ ಅವರಿಗೆ ಕಣ್ಣು ಬಿಡುತ್ತೆ. ಮತ್ತೆ ಆ ಕಿರೀಟವನ್ನು, ಆ ನಾಗರಹೆಡೆಯನ್ನು ತಂದು ಕೊಡ್ತಾರೆ. ಈ ದೇವಸ್ಥಾನದಿಂದ ಹೊರ ಬರ್ತಿದ್ದಾಗೆ ಸಾಧು ಸಂತರು ಕೊನೆಗಾಲದಲ್ಲಿ ಉಳ್ಕೊಳ್ಳಿಕ್ಕೆ ಇರ್ತಕ್ಕಂತಹ ಒಂದು ನೆಲಮಾಳಿಗೆ ಹತ್ರ ಹೋಗ್ತೇವೆ. ನೆಲಮಾಳಿಗೆ ಹತ್ರ ಹೋಗೋಣ ಬನ್ನಿ. ಇತ್ತೀಚೆಗೆ ಈ ಮುಜರೆ ಇಲಾಖೆಯವರು ಇದನ್ನು ದತ್ತು ಪಡೆದುಬಿಟ್ಟು ಡೆವಲಪ್ಮೆಂಟನ್ನು ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಹೋಗ್ತಾ ಬೆಟ್ಟದ ತುದಿಯಲ್ಲಿ ಹೋದಂತಹ ಅನುಭವ ಆಗುತ್ತೆ. ಇಲ್ಲಿಂದ ಮುಂದೆ ಸಾಗ್ತಾ ಬೆಟ್ಟದ ಕೆಳಗಿರ್ತಕ್ಕಂಥ ಅಕ್ಕಪಕ್ಕದ ಊರುಗಳನ್ನು ನೋಡ್ತಾ ಹೋದ್ವಿ. ಹಾಗೆ ಇದು ಬೆಟ್ಟದ ತುದಿಯಲ್ಲಿರ್ತಕ್ಕಂತಹ ನಾಯಕನಹಟ್ಟಿ ತಿಪ್ಪೇರುದ್ರ ಸ್ವಾಮಿ ಮಠ ಏನು ನೋಡಿದಾರಲ್ಲ, ಆ ದೇವಸ್ಥಾನ ಇಲ್ಲಿ ಕೂಡ ಇದೆ. ಇಲ್ಲೇ ಈ ಪರಮ ಪೂಜ್ಯರು ಕೊನೆಗಾಲದಲ್ಲಿ ವಾಸಿಸಲಿಕ್ಕೆ ಮಾಡಿಕೊಂಡಂತಹ ಒಂದು ಚಿಕ್ಕ ಗುಹೆ. ಆ ಗುಹೆಯ ಒಳಗಡೆ ಯಾವ ರೀತಿ ಇದೆ ನೋಡೋಣ ಬನ್ನಿ. ಇದು ಬಂದು ನಾಯಕನಹಟ್ಟಿ ತಿಪ್ಪೇರುದ್ರ ಸ್ವಾಮಿಗಳು ಇರ್ತಕ್ಕಂತಹ ಒಂದು ವಿಗ್ರಹ. ಇದರ ಪಕ್ಕದಲ್ಲೇ ನೋಡ್ತಾ ಇದ್ರೆ ಇದು ಸಾಧುಗಳು ಇರಲಿಕ್ಕೆ ಮಾಡ್ಕೊಂಡಿರ್ತಕ್ಕಂಥದ್ದು. ಅದನ್ನು ನೋಡ್ಕೊಂಡು ಹೊರ ಬಂದಾಗ ಹಾಗೆ ಮುಂದೆ ಸಾಗಿದ್ವಿ. ಆ ಕಲ್ಲು ಬಂಡೆಗಳ ಮಧ್ಯೆ ಕೋರೆಗಳೇನಿದ್ದಾವಲ್ಲ, ಅಲ್ಲಿ ಹೋಗ್ತಾಯಿದ್ರೆ ರೋಮಾಂಚನವಾದಂಥ ಒಂದು ಅನುಭವ ಆಗುತ್ತೆ. ನೋಡ್ತಾ ಇದ್ದೀರಾ, ಕಲ್ಲಿನ ಕೆಳಗಡೆ ಇದ್ದೇವೆ. ಅವೆಲ್ಲವನ್ನು ನೋಡಿಕೊಂಡು ನಾವು ಹೊರಟಿದ್ದು ಅಲ್ಲೇ ಪಕ್ಕದಲ್ಲಿರೋ ಕಂಪಳಿ ಮಾರಮ್ಮ ದೇವಾಲಯಕ್ಕೆ. ಇಲ್ಲಿನ ವಿಶೇಷ ಏನಂದರೆ, ಇಲ್ಲಿ ಸಂಜೆ ಆಗ್ತಿದ್ದಂಗೆ ಕರಡಿಗಳ ಸಂಖ್ಯೆ ಹೆಚ್ಚಾಗುತ್ತೆ ಈ ಬೆಟ್ಟದಲ್ಲಿ. ಆದರೆ ಇಲ್ಲಿ ಬರ್ತಕ್ಕಂತಹ ಭಕ್ತರಿಗೆ ಯಾವುದೇ ರೀತಿ ತೊಂದರೆ ಮಾಡಬೇಡ ಜಾಂಬು ಅಂತಂದೇಳಿ ಇಲ್ಲಿನ ಕಂಪಳಿ ಮಾರಮ್ಮ ಒಂದು ಮಾತನ್ನು ಹೇಳಿದ್ದಾರೆ. ಆದ್ದರಿಂದ ಇಲ್ಲಿನ ಕರಡಿಗಳು
ಯಾವುದೇ ಇಲ್ಲಿ ಬಂದಿರತಕ್ಕಂತಹ ಭಕ್ತರಿಗೆ ಯಾವುದೇ ಥರ ತೊಂದರೆಯನ್ನು ಕೂಡ ಮಾಡೋದಿಲ್ಲ. ಆ ದೇವಿಯ ದರ್ಶನ ಪಡ್ಕೊಳ್ಳೋಣ ಬನ್ನಿ. ಸ್ನೇಹಿತರೆ, ಇಲ್ಲಿ ಕೂಡ ಅಷ್ಟೇ ಕಲ್ಲಿನ ಮಧ್ಯೆ ಒಡಮೂಡಿರ್ತಕ್ಕಂತಹ ಒಂದು ದೇವಿಯ ವಿಗ್ರಹ ಕಾಣುತ್ತೆ. ಇದನ್ನೆಲ್ಲ ಕೂಡ ನಾವು ಕಣ್ತುಂಬಿಕೊಂಡು ಹಾಗೆ ಅದರ ಸುತ್ತಮುತ್ತಲಿನ ಒಂದು ವಾತಾವರಣವನ್ನು ನೋಡಲಿಕ್ಕೆ ಬಂದ್ವಿ. ನೋಡಲಿಕ್ಕಂತೂ ಯಾವುದೇ ಊಟಿಗಿನ ಏನು ಕಡಿಮೆ ಇಲ್ಲ. ನಮ್ಮ ಜಗಳೂರಲ್ಲಿ ಬರೋ ಈ ಕುಣಚಿಗಲ್ಲು ರಂಗನಾಥ ಸ್ವಾಮಿ ಬೆಟ್ಟ. ನೀವು ಒನ್ ಟೈಮ್ ವಿಸಿಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಇನ್ನು ಹೆಚ್ಚಿನ ವಿಡಿಯೋಗಳಿಗೆ ಫಾಲೋ ಮಾಡಿ. ಮತ್ತೊಂದು ವಿಡಿಯೋಗಳ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.